ನಮಸ್ಕಾರ ಸ್ನೇಹಿತರೆ. ಜಪಾನ್ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂದುವರೆದ ದೇಶ. ಈ ದೇಶ ಎರಡನೇ ಮಹಾಯುದ್ಧದ ನಂತರ ಹೇಗೆ ಚೇತರಿಸಿಕೊಂಡು ಪ್ರಪಂಚಕ್ಕೆ ಮಾದರಿಯಾಯಿತು ಎಂದು ನಿಮಗೀಗಾಗಲೇ ತಿಳಿಸಿರುವ ವಿಚಾರ. ಇದೇ ಮುಂದುವರೆದ ದೇಶದಲ್ಲಿ ಹಲವಾರು ಮಿಸ್ಟೀರಿಯಸ್ ಕಥೆಗಳಿವೆ. ಇವತ್ತು ನಾವು ತಿಳಿದುಕೊಳ್ಳುತ್ತಿರುವ ಮಿಸ್ಟೀರಿಯಸ್ ಕಥೆಯೇ ಜೋರೋಗುಮೊ. ಜೋರೋಗುಮೊ ಎಂಬುದು ಒಂದು ಜಾಪಾನಿನ ಯೋಕಾಯ್ ಜನಪದ ಕಥೆಗಳಲ್ಲಿ ಅತ್ಯಂತ ರಹಸ್ಯಮಯ ಮತ್ತು ಭಯಾನಕ ಜೀವಿ. ಜಪಾನಿನ ನಂಬಿಕೆ ಪ್ರಕಾರ ಒಂದು ಸಾಮಾನ್ಯ ಜೇಡ 400 ವರ್ಷ ಬದುಕಿದರೆ ಅದು ಮಾಯಾಶಕ್ತಿ ಪಡೆದು ಸುಂದರ ಮಹಿಳೆಯಾದಿ ಬದಲಾಗುತ್ತದೆ ಎಂದು ಹೇಳಲಾಗಿದೆ. ಹೀಗೆ ಬದಲಾಗಿ ಅದು ಸೃಷ್ಟಿಸಿರುವ ಭಯಂಕರ ನಿಗೂಢ ರಹಸ್ಯ ಹಾಗೂ ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಾವು ಜೋರೋಗುಮೊ ಬಗ್ಗೆ ಹುಟ್ಟಿಕೊಂಡಿರುವ ಮಿಸ್ಟೀರಿಯಸ್ ಕಥೆಗಳನ್ನು ಒಂದೊಂದಾಗಿ ಬಿಚ್ಚಿಡುತ್ತೇವೆ. ಸ್ನೇಹಿತರೆ, ಮೊದಲನೆಯದಾಗಿ ನಾವು ಜೋರೋಗುಮೊ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಜಪಾನಿ ಭಾಷೆಯಲ್ಲಿ ಜೋರೋ ಎಂದರೆ ಆಕರ್ಷಕ ಮಹಿಳೆ ಅಥವಾ ನಾಟ್ಯಗಾರ್ತಿ, ಗುಮೊ ಎಂದರೆ ಜೇಡ. ಆದರೆ ಜೋರೋಗುಮೊ ನಿಜವಾದ ಹೆಸರಿನ ಹಿಂದೆ ಇನ್ನೊಂದು ರಹಸ್ಯವಿದೆ. ಕೆಲವು ಹಳೆಯ ಗ್ರಂಥಗಳಲ್ಲಿ ಆಕೆಯನ್ನು ಹಾರ್ಲಾಟ್ ಸ್ಪೈಡರ್ ಅಥವಾ ವೇಶ್ಯೆ ಜೇಡ ಎಂದು ಕರೆಯಲಾಗುತ್ತದೆ. ನಂತರದ ಕಾಲದಲ್ಲಿ ಇದನ್ನು ಮರೆಮಾಡಲು ಎಂಟ್ಯಾಂಗಿನ್ ಬ್ರೈಡ್ ಅಥವಾ ಜಾಲ ಬೀಸುವ ವಧು ಎಂಬ ಸುಂದರ ಹೆಸರನ್ನು ಕೊಟ್ಟರು ಎಂದು ಹೇಳಲಾಗುತ್ತದೆ. ಇನ್ನು ನಾವು ಜೋರೋಗುಮೊ ಕಥೆಯ ಇತಿಹಾಸ ಮತ್ತು ಮೂಲಗಳ ಬಗ್ಗೆ ನೋಡುವುದಾದರೆ, ಇದು ಜಪಾನಿನ ಯೋಕಾಯ್ ಜನಪದ ಕಥೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಕಥೆಯ ಮೂಲಗಳು ಹಳೆಯದು, ಆದರೆ ಪೂರ್ಣ ಯೋಕಾಯ್ ರೂಪದಲ್ಲಿ ಕಥೆಗಳು ಎಡೋ ಕಾಲದಲ್ಲಿ ಮಾತ್ರ ಪ್ರಸಿದ್ಧವಾದವು. ಈಗ ನಾವು ಜೋರೋಗುಮೊ ಪದಬಳಕೆಯ ಮೂಲ ಮತ್ತು ಆರಂಭಿಕ ಉಲ್ಲೇಖಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಮೂಲಗಳು. ಜೋರೋಗುಮೊ ಎಂಬ ಪದವು ಜಪಾನಿನ ಹಳೆಯ ಗ್ರಂಥಗಳಲ್ಲಿ ಕಾಣಿಸುತ್ತದೆ. ಉದಾಹರಣೆಗೆ 8ನೇ ಶತಮಾನದ ಶೋಕ್ ನಿಹೋಂಗಿ ಜಪಾನಿನ ಇತಿಹಾಸ ಗ್ರಂಥದಲ್ಲಿ ಜೋರೋ ಸುಂದರ ಮಹಿಳೆ ಅಥವಾ ವೇಶ್ಯ ಜೇಡದ ಸಂಬಂಧದ ಉಲ್ಲೇಖಗಳಿವೆ. ನಿಜ ಜೇಡದಿಂದ ಪ್ರೇರಣೆ. ಜೋರೋಗುಮೊಯ ಮೂಲ ಗೋಲ್ಡನ್ ಆರ್ಬ್ ವೀವರ್ ಜೇಡದಿಂದ ಬಂದಿದೆ. ಇದು ಜಪಾನಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ದೊಡ್ಡ ಬಣ್ಣದ ಜೇಡ. ನಂಬಿಕೆ ಪ್ರಕಾರ ಒಂದು ಜೇಡ 400 ವರ್ಷ ಬದುಕಿದರೆ ಅದು ಮಾಯಾಶಕ್ತಿ ಪಡೆದು ಯೋಕಾಯಿ ಆಗುತ್ತದೆ ಎಂದು ಹೇಳಲಾಗಿದೆ. ಎಡೋ ಕಾಲದಲ್ಲಿ ಪ್ರಸಿದ್ಧಿ. ಈ ಕಾಲದಲ್ಲಿ ಯೋಕಾಯ್ ಕಥೆಗಳು ಜಪಾನಿನಲ್ಲಿ ಬಹಳ ಜನಪ್ರಿಯವಾಗಿದ್ದವು. ಜೋರೋಗುಮೊಯ ಕಥೆಗಳು ಮುಖ್ಯವಾಗಿ ಈ ಕಾಲದ ಗ್ರಂಥಗಳಲ್ಲಿ ದಾಖಲಾಗಿವೆ. ರಹಸ್ಯ 1. ಒಂದು ಕಾಲದಲ್ಲಿ ಜಪಾನ್ ದೇಶದಲ್ಲಿರುವ ಝೋರೆನ್ ಜಲಪಾತದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಕಾನ್ಬೆ ಎಂಬ ರೈತನೊಬ್ಬನು ವಾಸಿಸುತ್ತಿದ್ದನು. ಒಂದು ದಿನ ಅವನು ಹೊಲದ ಕೆಲಸ ಮುಗಿಸಿ ಜಲಪಾತದ ಬಳಿ ಇರುವ ಮಲ್ಬರಿ ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಂಡನು. ನಿದ್ರೆಯಿಂದ ಎದ್ದಾಗ ಅವನ ದೊಡ್ಡ ಕಾಲು ಬೆರಳಿಗೆ ಒಂದು ದೊಡ್ಡ ಜೇಡಿನ ಜಾಲ ಅಂಟಿಕೊಂಡಿರುವುದನ್ನು ಕಂಡನು. ಜೇಡಿನ ಕಷ್ಟಕ್ಕೆ ಹಾನಿ ಮಾಡದೆ ಅದನ್ನು ತೆಗೆದು ಹತ್ತಿರದ ಮರದ ಕೊಂಬೆಗೆ ಅಂಟಿಸಿದನು. ಆಗ ಆಶ್ಚರ್ಯ! ಆ ಜೇಡವು ದೊಡ್ಡ ಜಾಲವನ್ನು ಸೃಷ್ಟಿಸಿ ಮರದ ಕೊಂಬೆಯನ್ನೇ ಜಲಪಾತದೊಳಗೆ ಎಳೆದುಕೊಂಡು ಹೋಯಿತು. ಇದು ಜೋರೋಗುಮೊಯ ಅಪಾರ ಶಕ್ತಿಯ ಸಂಕೇತವಾಗಿತ್ತು. ಗ್ರಾಮಸ್ಥರು ಇದನ್ನು ಕೇಳಿ ಭಯಭೀತರಾಗಿ ಜಲಪಾತದ ಸುತ್ತಮುತ್ತಲಿಗೆ ಹೋಗದಂತೆ ನಿರ್ಧರಿಸಿದರು. ರಹಸ್ಯ 2. ಕೆಲವು ದಿನಗಳ ನಂತರ ಹೊರಗಿನಿಂದ ಬಂದ ಒಬ್ಬ ಕಟ್ಟಿಗೆ ಕಡಿಯುವವನು ಗ್ರಾಮದ ಎಚ್ಚರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ಜಲಪಾತದ ಬಳಿ ಹೋದನು. ಅಲ್ಲಿ ಮರ ಕಡಿಯುವಾಗ ಅವನ ಪ್ರಿಯ ಕೊಡಲಿ ನೀರಿನಲ್ಲಿ ಬಿತ್ತು. ಅವನು ಹತಾಶನಾಗಿ ನೀರನ್ನು ನೋಡುತ್ತಿರುವಾಗ ಸುಂದರ ಮಹಿಳೆಯೊಬ್ಬಳು ಕಾಣಿಸಿ ಕೊಡಲಿಯನ್ನು ತಂದುಕೊಟ್ಟಳು. ಅವನು ಮೋಹಗೊಂಡು ಅವಳ ಜೊತೆಗೆ ಮಾತನಾಡಿದನು. ಅವಳು ತನ್ನನ್ನು ಜಲಪಾತದ ರಕ್ಷಕಿ ಎಂದು ಪರಿಚಯಿಸಿಕೊಂಡಳು. ಅವರು ಪ್ರತಿದಿನ ಭೇಟಿಯಾಗಲು ಆರಂಭಿಸಿದರು. ಆದರೆ ಕ್ರಮೇಣ ಕಟ್ಟಿಗೆ ಕಡಿಯುವವನು ದುರ್ಬಲನಾಗಲು ಆರಂಭಿಸಿದನು. ನಂತರ ಅವನ ಸ್ನೇಹಿತರು ಅಥವಾ ಗ್ರಾಮಸ್ಥರು ಇದನ್ನು ಗಮನಿಸಿ ಒಬ್ಬ ಬೌದ್ಧ ಸನ್ಯಾಸಿ ಪ್ರೀಸ್ಟನ್ನು ಕಂಪನಿಸಿದರು. ಸನ್ಯಾಸಿ ಅವನನ್ನು ಎಚ್ಚರಿಸಿ, ಆ ಮಹಿಳೆ ಜೋರೋಗುಮೊ 400 ವರ್ಷ ಬದುಕಿದ ಜೇಡ ರಾಕ್ಷಸಿ, ಅವಳು ಪುರುಷರನ್ನು ಮೋಹಗೊಳಿಸಿ ಕೊಲ್ಲುತ್ತಾಳೆ ಎಂದು ಹೇಳಿದನು.
ಬೌದ್ಧ ಸನ್ಯಾಸಿ ಕಟ್ಟಿಗೆ ಕಡಿಯುವವನನ್ನು ರಕ್ಷಿಸಲು ಒಂದು ಯೋಜನೆ ಮಾಡಿದನು. ಕಟ್ಟಿಗೆ ಕಡಿಯುವವನು ತನ್ನ ಕೊರಳಿಗೆ ಹಗ್ಗ ಕಟ್ಟಿಕೊಂಡು ಮಹಿಳೆಯನ್ನು ಭೇಟಿಯಾಗಲು ಹೋದನು. ಮಹಿಳೆ ಅವನನ್ನು ಆಲಿಂಗಿಸಿದಾಗ ಅವಳು ದೊಡ್ಡ ಜೇಡ ರೂಪಕ್ಕೆ ಬದಲಾದಳು ಮತ್ತು ಜಾಲ ಬೀಸಿದಳು. ಅವಳು ಅವನನ್ನು ಜಲಪಾತದೊಳಗೆ ಎಳೆಯಲು ಪ್ರಯತ್ನಿಸಿದಳು. ಆದರೆ ಸನ್ಯಾಸಿ ಮತ್ತು ಮರ ಕಡಿಯುವವನ ಸ್ನೇಹಿತರು ಹಗ್ಗ ಎಳೆದು ಅವನನ್ನು ರಕ್ಷಿಸಿದರು. ಸನ್ಯಾಸಿ ಸೂತ್ರಗಳನ್ನು ಪಠಿಸಿ ಜೋರೋಗುಮೋಯನ್ನು ದುರ್ಬಲಗೊಳಿಸಿದನು. ಅವಳು ಜಲಪಾತದೊಳಗೆ ಒರೆಯದಳು ಎಂದು ಕಥೆಯಿದೆ. ಆದರೆ ಕೆಲವು ಕೃತಿಗಳಲ್ಲಿ ಹಾಗೂ ಸ್ಥಳೀಯ ಜನಪದ ಕಥೆಗಳಲ್ಲಿ ಈ ಕಥೆ ದುಃಖಾಂತ್ಯದ್ದು. ಕಟ್ಟಿಗೆ ಕಡಿಯುವವನು ಪ್ರೇಮದಲ್ಲಿ ಮುಳುಗಿ ಸನ್ಯಾಸಿಯ ಮಾತು ಕೇಳದೆ ಮಹಿಳೆಯ ಕಡೆಗೆ ಓಡಿ ಹೋದನು. ಅವಳ ಜಾಲ ಅವನನ್ನು ಸಿಕ್ಕಿಸಿ ಜಲಪಾತದೊಳಗೆ ಎಳೆದುಕೊಂಡು ಹೋಯಿತು. ಮರುದಿನ ಅವನ ದೇಹವು ನೀರಿನಲ್ಲಿ ತೇಲುತ್ತಿತ್ತು ಎಂದು ಉಲ್ಲೇಖಿಸಲಾಗಿದೆ. ಕೆಲವು ಸ್ಥಳೀಯ ನಂಬಿಕೆಗಳಲ್ಲಿ ಅವಳನ್ನು ಜಲಪಾತದ ರಕ್ಷಕಿಯಂತೆ ಪೂಜಿಸುತ್ತಾರಂತೆ. ರಹಸ್ಯ 3. ಮಗರೋಕಿನ ರಹಸ್ಯ ವಂಚನೆ. ಸ್ನೇಹಿತರೆ, ಈ ಕಥೆ ಎಡೋ ಕಾಲದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬ ಮಗರೋಕು ಎಂಬ ಯುವಕನಿಗೆ 50 ವರ್ಷದ ವಯಸ್ಸಿನ ಮಹಿಳೆಯೊಬ್ಬಳು ಬಂದು, ನನ್ನ ಮಗಳು ನಿನ್ನನ್ನು ಪ್ರೀತಿಸುತ್ತಾಳೆ, ಬಾ ನನ್ನೊಂದಿಗೆ ಎಂದು ಹೇಳಿ ಯುವಕನನ್ನು ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಅವನು ಸುಂದರ ಯುವತಿಯನ್ನು ಕಾಣುತ್ತಾನೆ. ಅವಳು ಅವನನ್ನು ಮೋಹಗೊಳಿಸಿ ಅವನನ್ನು ಸಾಯಿಸುತ್ತಾಳೆ ಎಂದು ಕಥೆಯಿದೆ. ಈ ಕಡೆಯಿಂದ ನಮಗೆ ತಿಳಿದು ಬರುತ್ತಿರುವ ಅಂಶ ಏನೆಂದರೆ, ಇದು ಜೋರೋಗುಮೋಯ ತಂತ್ರ. ಮಾತೃಪುತ್ರಿ ರೂಪದಲ್ಲಿ ಬಂದು ಕುಟುಂಬದ ಭಾವನೆಗಳನ್ನು ಬಳಸಿಕೊಂಡು ತನ್ನ ಬಲೆಗೆ ಬೀಳಿಸಿಕೊಳ್ಳುವ ವಂಚನೆ. ಕೇವಲ ಕಾಮವಲ್ಲ, ಭಾವನಾತ್ಮಕ ವಂಚನೆಯೂ ಇದರಲ್ಲಿ ಇರುವುದು ತಿಳಿದುಬರುತ್ತದೆ. ರಹಸ್ಯ 4. ಟೊನೊಯಿಗುಸದ ಭಯಂಕರ ರಹಸ್ಯ. ಟೊನೊಯಿಗುಸ ಎಂಬ ಒಬ್ಬ ಯುವಕ ಯೋಧನಿಗೆ 19-20 ವರ್ಷದ ಯುವತಿಯೊಬ್ಬಳು ಕಾಣಿಸಿ, ಇವನು ನಿನ್ನ ಮಗು, ನೀನೇ ತಂದೆ ಎಂದು ಒಬ್ಬ ಶಿಶುವನ್ನು ತೋರಿಸುತ್ತಾಳೆ. ಯೋಧ ಶಂಕಿಸಿ ಆಕೆಯನ್ನು ಖಡ್ಗದಿಂದ ಏಟು ಮಾಡುತ್ತಾನೆ. ಅವಳು ಮೇಲ್ಮಹದಿಗೆ ಓಡಿ ಹೋಗಿ ದೊಡ್ಡ ಜೇಡವಹಡಿ ಬದಲಾಗುತ್ತಾಳೆ. ಈ ಕಥೆಯಲ್ಲಿ ಜೋರೋಗುಮೋ ಮಗುವಿನ ರೂಪದಲ್ಲಿ ಮೋಹಿಸುವುದು ಇದು ಅತ್ಯಂತ ಭಯಂಕರ ರಹಸ್ಯ ತಂತ್ರವಾಗಿದೆ. ಕುಟುಂಬ, ಜವಾಬ್ದಾರಿ ಮತ್ತು ಪ್ರೀತಿಯ ಭಾವನೆಗಳನ್ನು ಬಳಸಿಕೊಂಡು ತನ್ನ ಬಲೆಗೆ ಬೀಳಿಸಿಕೊಳ್ಳುವ ವಂಚನೆ. ರಹಸ್ಯ 5. ಕಶಿಕೋಬುಚಿ ಸೆಂಡೈನ ರಕ್ಷಕ ಕಥೆ. ಇಲ್ಲಿ ಜೋರೋಗುಮೋಯನ್ನು ದುಷ್ಟಲಲ್ಲದೆ ನೀರಿನಲ್ಲಿ ಮುಳುಗುವವರನ್ನು ರಕ್ಷಿಸುವ ರಕ್ಷಕಿಯಂತೆ ಪೂಜಿಸುತ್ತಾರೆ. ಈ ಕಥೆಯಲ್ಲಿ ಕಶಿಕೋಬುಚಿ ಸೆಂಡೈ ಎಂಬ ರೈತನು ನದಿಯನ್ನು ದಾಟುತ್ತಿರುವಾಗ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನು ಕಂಡ ಜೋರೋಗುಮೋ ಕೊಚ್ಚಿ ಹೋಗುತ್ತಿರುವ ರೈತನನ್ನು ನದಿಯಿಂದ ರಕ್ಷಿಸಿದ ಕಥೆಯಿದೆ. ಈ ಕಥೆಯಿಂದ ನಮಗೆ ಅರ್ಥವಾಗುತ್ತಿರುವುದೇನೆಂದರೆ, ಜೋರೋಗುಮೋ ದುಷ್ಟತೆಯ ಜೊತೆಗೆ ರಕ್ಷಣೆ ಮಾಡುತ್ತಿರುವುದನ್ನು ಹೇಳುತ್ತೇವೆ. ರಹಸ್ಯ 6. ಕಿಮಿಹಿರೋ ವಾಟಾನುಕಿ ಎಂಬ ಒಬ್ಬ ಹೈಸ್ಕೂಲ್ ವಿದ್ಯಾರ್ಥಿ. ಅವನಿಗೆ ಆತ್ಮಗಳು, ಯೋಕಾಯಿಗಳು ಮತ್ತು ಅಲೌಕಿಕ ಜೀವಿಗಳನ್ನು ನೋಡುವ ವಿಶೇಷ ಶಕ್ತಿ ಇತ್ತು. ಆದರೆ ಇದು ಅವನಿಗೆ ಶಾಪವಂತೇ ಇತ್ತು. ಆತ್ಮಗಳು ಅವನನ್ನು ಆಕರ್ಷಿಸಿ ತೊಂದರೆ ಕೊಡುತ್ತಿದ್ದವು. ಒಂದು ದಿನ ಆತ್ಮಗಳಿಂದ ಓಡಿಸುತ್ತಿರುವಾಗ ಅವನು ಒಂದು ರಹಸ್ಯದ ಅಂಗಡಿಗೆ ಬರುತ್ತಾನೆ. ಅಲ್ಲಿನ ಮಾಲಿಕಿ ಹೆಸರು ಇಚಿಹಾರ ಯೂಕೋ, ಒಬ್ಬ ಸುಂದರ ಮತ್ತು ಎಲ್ಲವನ್ನೂ ತಿಳಿದಿರುವ ಮಾಯಾವತಿ. ಅವಳು ಆಸೆಗಳನ್ನು ನನಸಾಗಿಸುವ ಶಕ್ತಿ ಹೊಂದಿದ್ದಳು. ಆದರೆ ಯಾವುದೇ ಕೆಲಸಕ್ಕೆ ಸರಿಯಾದ ಬೆಲೆ ಕೊಡಬೇಕು. ವಾಟಾನುಕಿ ಯೂಕೋ ಅವರ ಬಳಿ ತನ್ನ ಶಕ್ತಿಯನ್ನು ತೊಲಗಿಸುವಂತೆ ಕೇಳಿಕೊಳ್ಳುತ್ತಾನೆ. ಯೂಕೋ ಅದಕ್ಕೆ ಒಪ್ಪುತ್ತಾಳೆ. ಅದಕ್ಕೆ ಉಪಕಾರವಾಗಿ ಅವನು ಅವಳ ಅಂಗಡಿಯಲ್ಲಿ ಕೆಲಸ ಮಾಡಬೇಕು. ಅಡುಗೆ ಮಾಡುವುದು, ಸ್ವಚ್ಛಗೊಳಿಸುವುದು, ಗ್ರಾಹಕರಿಗೆ ಸಹಾಯ ಮಾಡುವುದು. ಹೀಗೆ ವಾಟಾನುಕಿ ಯೂಕೋ ಅವರ ಅಂಗಡಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ಳುತ್ತಾನೆ. ನಂತರ ಯೂಕೋ ತನ್ನ ಶಕ್ತಿ ಬಳಸಿ ಅವನಿಗಿದ್ದ ಆತ್ಮಗಳ ಕಾಟದಿಂದ ಮುಕ್ತಿಗೊಳಿಸುತ್ತಾಳೆ. ನಂತರ ವಾಟಾನುಕಿ ಯೂಕೋ ಅವರ ಸಹಾಯವಿಲ್ಲದೆಯೇ ತನ್ನ ಸಮಸ್ಯೆಗಳನ್ನು ನಿಭಾಯಿಸಬಹುದು ಎಂದು ಭಾವಿಸುತ್ತಾನೆ. ಇದರಿಂದ ಅವನು ಯೂಕೋ ಅವರ ಅಂಗಡಿಗೆ ಹೋಗುವುದನ್ನು ಕಡಿಮೆ ಮಾಡುತ್ತಾನೆ. ಒಂದು ದಿನ ಜೋರೋಗುಮೋ ಯೌವನದ ಮಹಿಳೆಯಾಗಿ ಅವನನ್ನು ಭೇಟಿಯಾಗಿ ಮಾತನಾಡಿಸುತ್ತಾಳೆ. ಅವಳು ವಾಟಾನುಕಿಯ ಹೆಸರನ್ನು ಹೇಳಿ ಮತ್ತು ಅವನು ಪ್ರಸಿದ್ಧ ಎಂದು ಹೇಳಿ ತನ್ನ ಶಾಪ್ಗೆ ಬರಲು ಆಹ್ವಾನಿಸಿ ಅವಳು ಅವನನ್ನು ತನ್ನ ಜಗತ್ತಿಗೆ ಎಳೆದುಕೊಳ್ಳುತ್ತಾಳೆ. ಅಲ್ಲಿಗೆ ಹೋದ ವಾಟಾನುಕಿ ಒಂದು ವಿಚಿತ್ರ ಸ್ಥಳಕ್ಕೆ ತಲುಪುತ್ತಾನೆ. ಜೋರೋಗುಮೋ ಸುಂದರವಾಗಿ ಕಾಣುತ್ತಾಳೆ. ಆದರೆ ಅವಳ ಹಿಂದೆ ಜೇಡದ ಕಾಲುಗಳು ಕಾಣಿಸುತ್ತವೆ.
ಜೋರೋಗುಮೋ ಅವನನ್ನು ಜಾಲದಲ್ಲಿ ಸಿಕ್ಕಿಸಿ ಒಂದು ವಿಷಯುಕ್ತ ಪಾನೀಯ ಕುಡಿಸಲು ಪ್ರಯತ್ನಿಸುತ್ತಾಳೆ. ವಾಟಾನುಕಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ, ಆದರೆ ಜೋರೋಗುಮೋಯ ಜಾಲ ಮತ್ತು ಶಕ್ತಿ ಅವನನ್ನು ಸುತ್ತುವರಿಯುತ್ತದೆ. ಹೊರಗೆ ಅವನ ಸ್ನೇಹಿತನಾದ ಡೊಮೇಕಿ ಸ್ಪೈಡರ್ ವೆಬ್ ಮತ್ತು ವಾಟಾನುಕಿಯ ಗಾಜುಗನ್ನಡಿಗಳನ್ನು ಕಂಡು ಒಳಗೆ ಬರುತ್ತಾನೆ ಮತ್ತು ಅವನನ್ನು ರಕ್ಷಿಸುತ್ತಾನೆ. ಇನ್ನು ಈ ಕಥೆಗೆ ಸಂಬಂಧಿಸಿದಂತೆ ಹಲವಾರು ಚಿತ್ರಗಳು ಬಂದಿವೆ. XXX ಹಾಲಿಕ್ ಈ ವೆಬ್ ಸೀರೀಸ್ನಲ್ಲಿ ಜೋರೋಗುಮೋ ಭಯಂಕರ ರೂಪದಲ್ಲಿ ಕಾಣಿಸಿ ರಹಸ್ಯ ಘಟನೆಗಳನ್ನು ಸೃಷ್ಟಿಸುತ್ತಾಳೆ. ಅವಳ ಜಾಲದಲ್ಲಿ ಸಿಕ್ಕಿಕೊಂಡವರು ಭಯಂಕರ ಮರಣಕ್ಕೆ ಒಳಗಾಗುತ್ತಾರೆ. ಡೊರೋರೋ 2019 ಈ ಎಪಿಸೋಡ್ನಲ್ಲಿ ಗಾಯಗೊಂಡ ಜೋರೋಗುಮೋ ಗ್ರಾಮದಲ್ಲಿ ಮಾನವ ರೂಪದಲ್ಲಿ ಮರೆಯಾಗಿ ರಹಸ್ಯವಾಗಿ ಬದುಕುತ್ತಾಳೆ. ಅವಳ ಏಕಾಂತತೆ ಮತ್ತು ಶಾಪದ ಕಥೆಯನ್ನು ತೋರಿಸುತ್ತದೆ. ಕೇಸ್ ಕ್ಲೋಸ್ಡ್ ಡಿಟೆಕ್ಟಿವ್ ಕೋನಾನ್ ಈ ಎಪಿಸೋಡ್ಗಳಲ್ಲಿ ಜೋರೋಗುಮೋಯ ಶಾಪದಿಂದ ಹ್ಯಾಂಗಿಂಗ್ ಸಾವುಗಳು ನಡೆಯುತ್ತವೆ. ದೊಡ್ಡ ಜಾಲದಲ್ಲಿ ಸಿಕ್ಕಿಕೊಂಡ ದೇಹಗಳು. ಗೆಗೆಗೆ ನೋ ಕಿಟಾರೋ ಇದರಲ್ಲಿ ಚಿಕ್ಕ ಜೇಡಗಳ ಸೇನೆಯನ್ನು ನಿಯಂತ್ರಿಸಿ ರಹಸ್ಯವಾಗಿ ಬಲಿಗಳನ್ನು ಹಿಡಿಯುತ್ತಾಳೆ. ಈ ರೀತಿ ಜೋರೋಗುಮೋಗೆ ಸಂಬಂಧಿಸಿದಂತೆ ಹಲವಾರು ಮಿಸ್ಟೀರಿಯಸ್ ಮತ್ತು ರಹಸ್ಯ ಘಟನೆಗಳು ಜಪಾನ್ ದೇಶದಲ್ಲಿ ನಡೆಯುತ್ತವೆ.